ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಂಡ್ಲುಪೇಟೆ ರೋಡ್ ನೋಡ್ತಿದ್ದಂಗೆ ಹೇಳ್ಬೋದು ನಾನ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಅದು ಮಂಗಳಾ ರೋಡ್ ಬಂದು ರೈಟ್ ಸೈಡ್ ಗೆ ಕಟ್ ಮಾಡಿದ್ಮೇಲೆ ಪಕ್ಕ ಗೊತ್ತಿರುತ್ತೆ. ನಾನು ಹೋಗ್ತಾ ಇರೋದು ಇವತ್ತು ಕಾಗೆಗಳು ಬಂದು ಇಲ್ಲಿನ ತೀರ್ಥ ಸ್ಥಳಗಳಲ್ಲಿ ನಿಂತು ಸ್ನಾನ ಮಾಡಿ ಹಂಸಗಳಾಗಿ ಹೋದ ಜಾಗಕ್ಕೆ, ಅದೇ ಹಂಸ ತೀರ್ಥಕ್ಕೆ, ಅಂದ್ರೆ ಈಗಿನ ಹಿಮವಾದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಅಂಡ್ ಇವಾಗ ನೋಡ್ತಾ ಇದ್ರಲ್ಲ, ಈ ರೋಡ್ಗೆ ಕರ್ನಾಟಕದ ಲೇ ಲಡಾಖ್ ರೋಡ್ ಅಂತಾನು ಕರೀತಾರೆ. ಖಾಲಿ ಇದೆ ರೋಡ್ ಇವತ್ತು. ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ಇಲ್ಲಿಗೆ ಬರ್ಬೇಕು ಅಂತ ಇದ್ರೆ ಸ್ವಲ್ಪ ಅರ್ಲಿ ಆಗಿ ಬನ್ನಿ. ಯಾಕಂತಂದ್ರೆ ಕ್ರೌಡ್ ಕೂಡ ಕಮ್ಮಿ ಇರುತ್ತೆ ಹಾಗೂ ದರ್ಶನ ಕೂಡ ಚೆನ್ನಾಗಾಗುತ್ತೆ. ಪ್ರಾಣಿಗಳು ಸಹ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿಗೆ ಪ್ರೈವೇಟ್ ವೆಹಿಕಲ್ಸ್ ನ ಬಿಡಲ್ಲ. ವೆಹಿಕಲ್ ನ ಪಾರ್ಕ್ ಮಾಡಿ ನಾವು ಟಿಕೆಟ್ ತಗೊಂಡು ಕೆಂಪ್ ಬಸ್ ಅಲ್ಲೇ ಹೋಗ್ಬೇಕು. ನೋಡಿ, ತುಂಬಾ ರಶ್ ಕಮ್ಮಿ ಇದೆ. ವೀಕ್ ಡೇ ವೀಕೆಂಡ್ ಅಂತ ಇಲ್ಲಿ ಲೆಕ್ಕನೇ ಇಲ್ಲ, ಯಾವಾಗ ಬಂದ್ರು ಜನ ಇರ್ತಾರೆ. ಅಂಡ್ ಒಬ್ರಿಗೆ ಇಲ್ಲಿ ಟಿಕೆಟ್ ಕಾಸ್ಟ್ ಬಂದು 70 ರೂಪೀಸ್ ಇರುತ್ತೆ. ಇದು ರಿಟರ್ನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸುಮಾರು 4770 ಫೀಟ್ ಸಮುದ್ರ ಮಟ್ಟದಿಂದ ಹೈಟ್ ಇದೆಯಂತೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಹಾಗೂ ದೇವಸ್ಥಾನದ ಸುತ್ತ 77 ಕಲ್ಯಾಣಿಗಳಿದೆ ಅಂತೆ. ಆದ್ರೆ ನಮ್ಗೆ ಒಂದೋ ಎರಡೋ ನೋಡ್ಲಿಕ್ಕೆ ಸಿಗ್ಬಹುದು. ಇಲ್ಲಿ ವರ್ಷದ 365 ದಿನಗಳು ಸಹ ಹಿಮದಿಂದ ಕೂಡಿರುತ್ತೆ. ಅದಕ್ಕೆ ಇಲ್ಲಿಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ವೆಹಿಕಲ್ ಮೇಲ್ಗಡೆ ಹೋಗ್ತಿದ್ದಂಗೆನೆ ವೆದರ್ ಚೇಂಜ್ ಆಗೋಯ್ತು. ಇಲ್ಲಿ ಎವ್ರಿ 15 ಮಿನಿಟ್ ಒಂದ್ಸಲ ವೆದರ್ ಚೇಂಜ್ ಆಗ್ತಾ ಇರುತ್ತಂತೆ. ಅಂಡ್ ಇಲ್ಲಿನ ಇತಿಹಾಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಗಸ್ತ್ಯ ಮುನಿಗಳು ಕಠಿಣವಾದ ತಪಸ್ಸು ಮಾಡಿದರಿಂದ ಮಹಾವಿಷ್ಣುವೇ ಪ್ರತ್ಯಕ್ಷರಾಗಿ ಅವರ ಇಚ್ಛೆ ಅನುಸಾರದಿಂದ ಇಲ್ಲಿ ಬಂದು ನೆಲೆಸಿದರಂತೆ. ಹಾಗೂ 14ನೇ ಶತಮಾನದಲ್ಲಿ ಹೊಯ್ಸಳರ ದೊರೆ ಬಳ್ಳಾಳ ರಾಜರು ಕಟ್ಟಿಸಿ ಇಲ್ಲಿನ ಸುತ್ತಮುತ್ತ ಕೋಟೆಗಳನ್ನು ನಿರ್ಮಿಸಿ ಆಳಿರುವಂತ ಜಾಗ ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಬನ್ನಿ, ದೇವಸ್ಥಾನ ಸುತ್ತ ಒಂದ್ ರೌಂಡ್ ಹಾಕೊಂಡು ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿನ ವೇಣುಗೋಪಾಲ ಸ್ವಾಮಿ ಅವರ ತಲೆಯ ಮೇಲೆ ವರ್ಷವಿಡೀ ನೀರು ಜಿಣುಕ್ತಾ ಇರುತ್ತಂತೆ. ಅದನ್ನೇ ತೀರ್ಥ ಆಗಿ ಎಲ್ಲರಿಗೂ ಕೊಡ್ತಾ ಹೋಗ್ತಾರೆ. ಆ ತೀರ್ಥನ ನಾವು ಕುಡಿದ್ವಿ. ಸುಮಂಗಲೀರ್ಯಂ ವಧೂರಿಮಾದಂ ಸಮೇತ ಪಶ್ಯತ ಸೌಭಾಗ್ಯ ದತ್ವ ಯಾತ ಗಮೇರ್ವ ಸುಪುತ್ರಾಗಂ ಸುಭಾಗಂ ಕೃಣಂ ದಶಸ್ಯ ಪುತ್ರಾಣಂ ದೇಹಿ ಪತಿಂ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಜನ ಜಾಸ್ತಿ ಇರ್ಲಿಲ್ಲ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸುತ್ತ ಎಲ್ಲಿ ನೋಡಿದ್ರು ಗ್ರೀನು. ನಮ್ಗೆ ಒಂದು ಆನೆ ಕೂಡ ಸೈಟ್ ಆಯ್ತು. ಮೊದಲನೇ ಬೆಟ್ಟ ಅಲ್ಲ, 2ನೇ ಬೆಟ್ಟದಲ್ಲಿ ನಿಂತಿತ್ತು. ಹಾಗೆ ಝೂಮ್ ಮಾಡ್ತೀವಿ ನೋಡಿ. ಮೊದಲನೇ ಬೆಟ್ಟದಲ್ಲಿ ನಿಮ್ಗೆ ಜಿಂಕೆ ಸಿಗುತ್ತೆ. 2ನೇ ಬೆಟ್ಟದಲ್ಲಿ ಒಂದೇ ಒಂದು ಸಿಂಗಲ್ ಆನೆ ಆಲ್ಮೋಸ್ಟ್ ಸೊಂಡ್ಲು ಎತ್ತುತ್ತೆ, ಬಟ್ ತುಂಬಾ ಝೂಮ್ ಆಗಿಲ್ಲ. ನಮ್ಗೆ ಬಸ್ ಡ್ರೈವರ್ ಹೇಳ್ದಂಗೆ 15 ನಿಮಿಷಕ್ಕೊಂದ್ಸಲ ವೆದರ್ ಚೇಂಜ್ ಆಗ್ತಾನೆ ಇತ್ತು. ಅದಕ್ಕೆ ಅನ್ಸುತ್ತೆ ಎಲ್ಲಾರು ಇದನ್ನ ಕರ್ನಾಟಕದ ಊಟಿ ಅಂತ ಕರೆಯೋದು. ನೋಡಿ, ವೆದರ್ ಎಷ್ಟು ಚೇಂಜ್ ಆಗ್ತಾ ಇದೆ. 10 ನಿಮಿಷಕ್ಕೂ ಚೇಂಜ್ ಆಗ್ತಾ ಇದೆ. ನಮ್ಗಂತೂ ಕೋಲ್ಡ್ ಆದಂಗೆ ಆಗ್ತಾ ಇದೆ. ಅಲ್ಲಿ ತನಕ ನಮ್ಗೆ ಬಸ್ಸು ಕೂಡ ಬಂದಿತ್ತು. ಇನ್ನೊಂದ್ಸಲ ಮುಂದ್ಗಡೆಯಿಂದ ನಾವು ಕೈ ಮುಗಿದು ಬಸ್ ಹತ್ತಿದ್ವಿ. ಆಮೇಲೆ ಇಳಿಬೇಕಾದ್ರೆ ನಮಗೆ ಗೊತ್ತಾಯ್ತು ನಾವು ಬಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ. ಯಾಕಂದ್ರೆ ಸ್ವಲ್ಪ ಲೇಟಾಗಿ ಬಂದಿದ್ರೆ ನೋಡಿ ಎಷ್ಟು ಜನ ಕ್ಯೂ ತುಂಬಿದೆ, ಅಷ್ಟು ರಶ್ಶು ಇಲ್ಲಿ.
ನೀವು ಅಷ್ಟೇ ಏನಾದರೂ ಬರ್ಬೇಕಂತಂದ್ರೆ ಅರ್ಲಿ ಮಾರ್ನಿಂಗೇ ಬನ್ನಿ, ನೆಮ್ಮದಿಯಾಗಿ ಕೈ ಮುಗಿಬೋದು, ಮತ್ತೆ ರಶ್ ಕೂಡ ಇರಲ್ಲ. ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ನೀವೇನಾದ್ರೂ ಇಲ್ಲಿಗೆ ಮೈಸೂರಿಂದ ಬಂದ್ರೆ ಕರೆಕ್ಟಾಗಿ 75 ಕಿಲೋಮೀಟರ್ ಆಗುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.